ದಕ್ಷಿಣೆಗಳ ಇವರಲ್ಲಿ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಬೇಜಗಳ ಇವರಲ್ಲಿ ಕೋಪೆಯಮ್ಮ. ನಮ್ಮ ಬೇಜಗಳ ಇವರಲ್ಲಿ ಕೋಪೆಯಮ್ಮ. ನಿಲ್ಲದೆ ಬಹೆ ನಾಳೆ ಎಂಗಳು, ನಿಲ್ಲದೆ ಬಹೆ ನಾಳೆ ಎಂಗಳು. ಪತಿಗಲ್ಲ ಬಿಡಿದು ಮುದ್ದಿಸುವಳು, ಪತಿಗಲ್ಲ ಬಿಡಿದು ಮುದ್ದಿಸುವಳು. ನಿಲ್ಲದು ಮನವಲ್ಲಿ ಹೋಗದೆ ರಮಣ. ಇನ್ನೊಬ್ಬರಿದ್ದ ಮಾತುಗಳೆಲ್ಲ ಆಡಬೇಡಿ ವಲ್ಲಭೋ. ವಕ್ರತುಂಡ ಮಹಾಕಾಯ ಪರಿಪರಿಯ ವೇದಗಳ ಘೋಷಾದಿ ದೋಷಾದಿವೋ. ಪರಿಪರಿಯ ವೇದಗಳ ಘೋಷಾದಿ ದೋಷಾದಿವೋ. ನೆರೆದಿರುವ ಸಕಲ ಮುನಿಜಾಲದಿ ನೀಳದಿವೋ. ಉರುದರದಿ ಮೆರವಧಿಗ ಹೋಮಾದಿಂ ನೇಮಾದಿಂ ಅಖಿಲ ಸಂಭ್ರಮಗಳಿಂದ ಪುರಪ ಮುಖ್ಯಾಮರರ ವರ್ಗದಿಂ ಸ್ವರ್ಗದ್ಯೋ. ಸುರಪ ಮುಖ್ಯಾಮರರ ವರ್ಗದಿಂ ಸ್ವರ್ಗದಿಂ ಎರಡು ಮಡಿ ಅತಿಶಯಾನಂದದಿಂ ಚಂದದ್ಯೋ. ಧರೆಗೆ ನೂತನವಾದ ಮಂತ್ರದಿಂ ತಂತ್ರದ್ಯೋ. ಧರೆಗೆ ನೂತನವಾದ ಮಂತ್ರದಿಂ ತಂತ್ರದಿಂ ಮೆರೆದುದ ಯಜ್ಞಶಾಲೆ. ಮೆರೆದುದ ಯಜ್ಞಶಾಲೆ. ಆ ಒಂದೊಮ್ಮೆ ನನ್ನ ಪತಿಯ ಮಾತನ್ನು ಕೇಳಿ ನಾನು ಇಲ್ಲಿಗೆ ಬಾರದೆ ಹೋದರೆ ಎಂತ ಒಂದು ಸುವರ್ಣ ಅವಕಾಶವನ್ನು ನಾನು ಕಳೆದುಕೊಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಬ್ರಾಹ್ಮಣರಾಡಿದ ಮಾತು, ಇಂಥ ಯಾಗವನ್ನು ಯಾರು ಮಾಡಲಿಲ್ಲ, ಮುಂದ್ಯಾರು ಮಾಡುವ ಹಾಗಿಲ್ಲ. ಅತ್ತ ಯಾಗವನ್ನು ನಿನ್ನ ತಂದೆ ಮಾಡ್ತಿದ್ದಾರೆ ಎನ್ನುವುದಾಗಿ ಆ ಕಾರಣಕ್ಕಾಗಿ ಪತಿಯಿಂದ ಬೀಳುಗೊಂಡು ನಾನಿಲ್ಲಿವರೆಗಾಗಿ ಬಂದು ನಿಂತು ನೋಡ್ತಿದ್ದೇನೆ. ಎಲ್ಲಿ ನೋಡಿದರಲ್ಲಿ ಶೃಂಗಾರಮಯ ಬೆರೆಯುವ ಈ ಯಜ್ಞ ಶಾಲೆಯನ್ನು ಕಟ್ಟಾಗ ಏನೊಂದು ಆನಂದಮಯ ಅಲ್ವೇ? ಅದು ಆ ಮಹಾಧ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು ಸ್ತೋಮ ತಾಯಿ ತಂದೆಯರ ಕಾಣುದೇ. ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ
ಹೌದು, ನನ್ನ ತಂದೆ ತನ್ನ ಮಗಳು ಕಿರಿಯ ಮಗಳು ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ ಎಷ್ಟು ಕಾತುರದಿಂದ ಕಾಯುತ್ತಿದ್ದಾರೋ ಏನು. ಅದು ಆ ಕಡೆಯಲ್ಲಿ ನನ್ನ ತಂದೆ ಇದ್ದಾರಲ್ಲ, ಹೋಗಿ ನನ್ನ ಅಪ್ಪನಿಗೆ ನಾನು ಬಂದ ವಿಷಯವನ್ನು ತಿಳಿಸ್ತೇನೆ. ಅಪ್ಪ ಅಪ್ಪ ನೋಡಿ ಅಪ್ಪ ಇಲ್ಲಿ. ಯಾಕೆ ಏನಾಯ್ತು ನನ್ನ ಅಪ್ಪನಿಗೆ? ಇರಬಹುದು, ಬರುವುದು ತಡ ಆಯ್ತಿರುವ ಕಾರಣಕ್ಕಾಗಿ ನನ್ನ ಮೇಲೆ ಕೋಪವೇ. ಆಯ್ತಪ್ಪ, ಏನೋ ನನ್ನಿಂದ ಅಪರಾಧ ಆಯಿತು, ಕ್ಷಮಿಸಿ. ಅಪ್ಪ ಅಪ್ಪ ಇಲ್ಲ, ನನ್ನಮ್ಮನನ್ನು ಕೂಗಿ ಕರೆದು ಮಾತನಾಡಿಸೋಣ ಅಂತ ಮುಂದೆ ಹೋದ್ರೆ ನನ್ನಪ್ಪನ ಬೆದರಿಕೆಯ ಕಣ್ಗಳಿಗೆ ನನ್ನಪ್ಪ ಹೋಗಿನ ನರಸನಿಗಿಂತಿದರ್ ಆಗಮ ಉಸಿರಲಿ, ಹೋಗಿನ ನರಸನಿಗಿಂತಿದರ್ ಆಗಮ ಉಸಿರಲಿ, ದೇಹತ್ಯಾಗವೆಲೇಸುವ ದೇಹತ್ಯಾಗವೆಲೇದೆಂದೆಂತ ಮರುಗಿದಳು. ಏದಗೆ ಬಂದೆನು ತಾನೀ ಬಾದಗಿ ಮಾಡುವ ಯಜ್ಞೆಗೆ. ನನ್ನಪ್ಪ ಮಾಡುವ ಯಾಗಕ್ಕೆ ನಾನು ಹೋಗ್ಬೇಕು ಅಂತ ಆಗ ನನ್ನವರು ಮಾತಾಡಿದ್ರು. ದಾಕ್ಷಾಯಿಣಿ, ನಾನು ಬರೋದಿಲ್ಲ, ನೀನು ಹೋಗುವುದು ಬೇಡ, ಮತ್ತೊಮ್ಮೆ ನೀನು ಜನ್ಮಕ್ಕಿಷ್ಟು ಬಿಕ್ಕಿ ಹಾಕ್ಲಿಕ್ಕೆ ತಾವೇ ದೊಡ್ಡವ ಎನ್ನುವುದಾಗಿ ಅಹಂಕಾರದಿಂದ ಬೆರೆಯುತ್ತಿದ್ದೀಯೋ. ನನ್ನ ಈ ಹೀನಾರಿಯ ಸ್ಥಿತಿಯನ್ನು ನೋಡಿ ನಗ್ತಾ ಇದ್ದೀಯೋ. ನಾನು ಯಾರು ಎನ್ನುವುದು ಬಲ್ಲೆಯೋ? ನನ್ನ ಗಂಡನ ಬಗ್ಗೆ ನಿನಗೆ ಏನು ಗೊತ್ತು? ಗಂಡ ಏನು ಮಾಡಬೇಕಲ್ಲ. ನನ್ನವರಲ್ಲಿ ದ್ವೇಷ ಕಟ್ಟಿಕೊಳ್ತೀಯೋ? ನನ್ನವರಲ್ಲಿ ದ್ವೇಷ ಕೊಟ್ಟಿಕೊಂಡು ನಿನಗೆ ಉಳಿಗಾರ ಉಂಟಂತ ಮಾಡ್ಕೊಂಡಿದ್ದೀಯೋ? ಇದೇ ನಿನ್ನ ಗಂಡನ ಕಥೆಯನ್ನು ನಿನ್ನ ಜೊತೆಗೆ ಎಲ್ಲ ಒಪ್ಪಿಕೊಂಡಿದ್ದವರೆ ನಿನ್ನ ಜೊತೆಗಿದ್ದವರು ಯಾರು? ಈ ಸುರರು. ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಲಿಕ್ಕೆ ಮಾನ ಬಿಟ್ಟವನು, ಮರ್ಯಾದೆ ಸತ್ತವನು, ಲಜ್ಜೆ ಕೆಟ್ಟವನು. ನಿನ್ಗೆ ಕಿವಿ ಕೇಳುವುದಿಲ್ಲ. ಯಾಕೆ? ನೀವೆಲ್ಲ ನೋಡಿ ನಗಾಡಿ ದಕ್ಷ ಹೆಚ್ಚು ನೋಡ್ಲಿಕ್ಕೆ ಬಂದವರಲ್ವೇ? ನೋಡಿ ನೋಡಿ ಅಂಗದಿ ಧರಿಸಿ ಯೋಗಾಗ್ನಿಯಲಿ ಪಾವಕನನು ನಿಜಾಂಗದಿ ಧರಿಸಿ ಎನ್ನುತ್ತ ಯೋಗಾಗ್ನಿಯಲ್ಲಿ ಪಾವಕನನು ನಿಜಾಂಗದಿ ಧರಿಸಿ